ಎಲ್ಲರಿಗೂ. ನಾನು ಮಾತಾಡಬೇಕಾಗಿರುವಂಥದ್ದೇನೆಂದರೆ ಕನ್ನಡ ಚಲನಚಿತ್ರದ ಬಗ್ಗೆ ನನ್ನ ಮನದಾಳದ ಮಾತುಗಳು. ಯಾಕೆ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಅಂದರೆ ನಮ್ಮ ಚಿತ್ರರಂಗಕ್ಕೆ ಯಾಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅಂತ ನೋಡೋದಾದರೆ, ನನ್ನ ಪ್ರಕಾರ ಈಗ ಆಗಬೇಕಾಗಿರುವಂಥದ್ದು ಹೆಚ್ಚಿಗೆ ಫಿಲ್ಮ್ಗಳಾಗಬೇಕು, ಹೆಚ್ಚಿಗೆ ಫಿಲ್ಮ್ಗಳನ್ನು ಮಾಡಬೇಕು. ಈಗೇನಾಗ್ತಾ ಇದೆ ಅಂದರೆ ಹೆಚ್ಚು ಆ್ಯಕ್ಟ್ರೆಸಸ್ಗಳು ಬೇರೆ ಒಂದು ಭಾಷೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್ ಆಗಿರುವಂಥದ್ದು. ಅದೇ ಈ ಕನ್ನಡ ನಾಡಿನಿಂದ, ಕನ್ನಡ ಮಣ್ಣಿನಿಂದನೇ ಶುರು ಮಾಡಿದ್ರೆ ಅದನ್ನು ಬೇರೆ ಕಡೆ ಹಬ್ಬಿಸ್ಬೇಕು. ಯಾವ ರೀತಿ ದರ್ಶನ್ ಸರ್ ಮೊದಲು ಪ್ರಾಮುಖ್ಯತೆ ಕೊಡ್ತಿದ್ದಿದ್ದು ಕನ್ನಡಕ್ಕೆ, ಹಾಗಂತ ಬೇರೆ ಭಾಷೆಯನ್ನು ತೆಗೊಳ್ಬೇಕು ಅಥವಾ ದೂರ ಇಡಬೇಕು, ಅವ್ರ ಬಗ್ಗೆ ಟೀಕೆ ಮಾಡಬೇಕಂತಲ್ಲ. ಆದರೆ ನಮ್ಮ ಭಾಷೆಯಿಂದ ಶುರುವಾದರೆ ಕನ್ನಡ ಚಿತ್ರರಂಗನೂ ಬೆಳೆಯುತ್ತೆ, ಜೊತೆಗೆ ಅದು ಬೇರೆ ಭಾಷೆಗಳಿಗೂ ತಲುಪುತ್ತೆ. ಆಗ ಮೊದಲು ಹೆಸರಿಗೆ ಬರುವಂಥದ್ದು ನಮ್ಮ ಭಾಷೆನೇ. ಆಗ ಬೇರೆಯವರ ದೃಷ್ಟಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚು ಬೆಲೆ ಸಿಗುತ್ತೆ. ಇವಾಗ ಉದಾಹರಣೆಗೆ KGF, ಇದು ಕನ್ನಡದಲ್ಲಿ ಮಾಡಿರೋದ್ರಿಂದ ಎಲ್ಲೇ ಹೋಗಲಿ ಅದು ಕನ್ನಡ ಚಿತ್ರನೇ ಅಂತಾರೆ. ಹಾಗೆ ಕನ್ನಡದಲ್ಲಿನೇ ಚಿತ್ರಗಳು ಬರಬೇಕು, ಅದು ಬೇರೆ ಭಾಷೆಗೆ ಅನಂತರ ಟ್ರಾನ್ಸ್ಲೇಟ್ ಆದರೆ ಪರವಾಗಿಲ್ಲ. ಬಟ್ ಕನ್ನಡದಿಂದ ಶುರುವಾದರೆ ನಮ್ಮ ಕನ್ನಡ ಚಿತ್ರರಂಗ ಚೆನ್ನಾಗಿ ಬೆಳೆಯುತ್ತೆ. ಬಟ್ ಆ ರೀತಿ ಆಗ್ತಾ ಇಲ್ಲ. ಸೊ ಅದೇ ನನ್ನ ಪ್ರಕಾರ ಪ್ರಾಬ್ಲಮ್ ಅಂತ ಹೇಳ್ಬೋದು. ಮೊದಲು ನಾವು ಬೇರೆಯವರ ಬಳಿ ಸ್ಥಾನ ಕೇಳುವ ಮೊದಲು ಆ ಸ್ಥಾನ ನಮ್ಮಲ್ಲಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಕೆಲವು ಜನ ಮಾತ್ರ ಏನಂತಂದರೆ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳನ್ನು ಕೊಡ್ತಿದ್ದಾರೆ. ಈಗ ಹೇಗಿದೆ ಅಂತಂದರೆ ಹೀರೋಗಳ ಮೇಲೆ ಡಿಪೆಂಡ್ ಇರುತ್ತೆ, ಯಾವ ಸ್ಟಾರ್ ಯಾವ ಫಿಲ್ಮ್ ಮಾಡ್ತಾರೆ. ಬಟ್ ಈಗೀಗ ಏನಾಗಿದೆ ಅಂದರೆ 3 ವರ್ಷಕ್ಕೊಮ್ಮೆ ಒಂದು ಫಿಲ್ಮು, ಅದು ಒಬ್ಬ ಆ್ಯಕ್ಟರ್. ಕೆಲವೊಂದು 3-4 ಜನ 6 ಜನ 7 ಜನ ಇಷ್ಟು ಮಾತ್ರ ಆ್ಯಕ್ಟರ್ಸ್ ನಮ್ಮ ಹತ್ರ ಇರೋದ್ರಿಂದ ಈ ಚಿತ್ರರಂಗ ಹಿಂದುಳಿತಾ ಇದೆ. ಅದೇ 1 ವರ್ಷಕ್ಕಾದರೂ ಒಂದು ಫಿಲ್ಮ್ ಅಥವಾ 6 ತಿಂಗಳಿಗಾದರೂ ಒಂದು ಫಿಲ್ಮ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಗಳು ಬರೋದ್ರಿಂದ ಹೆಚ್ಚು ಒಂದು ಬ್ಯುಸಿ ಅನ್ನುವಂಥದ್ದು ಚಿತ್ರರಂಗದಲ್ಲಿ ಬಂದೇ ಬರುತ್ತೆ. ಆಗ ಏನಂದರೆ ಚಿತ್ರರಂಗ ಹೆಚ್ಚು ಬೆಳೆಯುತ್ತೆ. ಸೊ ಬೆಳೆಸುವಲ್ಲಿ ಗಮನ ಕೊಡಬೇಕು. ಹಿಂದೆ ಇರುವಂಥ ಆ್ಯಕ್ಟರ್ಸ್ಗಳೆಲ್ಲ ಕನ್ನಡ ಚಲನಚಿತ್ರರಂಗ ಬೆಳಿಬೇಕು ಅನ್ನುವಂಥದ್ದು ಇರ್ತಾಯಿತ್ತು. ಇವಾಗ ಏನಂದರೆ ಸ್ವಲ್ಪ ಡಿಜಿಟಲ್ ಮಾಧ್ಯಮಗಳು ಬಂದಿರೋದ್ರಿಂದ ಕೂಡ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಇದು ತುಂಬ ಎಫೆಕ್ಟ್ ಆಗುತ್ತೆ. ಫಸ್ಟು ಕನ್ನಡ ಚಿತ್ರರಂಗ ಬೆಳಿಬೇಕು, ಆಮೇಲೆ ಅದು ಬೇರೆ ಕಡೆ ತಾನಾಗೆ ಹೆಸರು ತಗೊಳ್ಳುತ್ತೆ. ಯಾವಾಗ KGF ಬೆಳೀತೋ ಅವು ತಾನೇ ಬೇಡ ಅಂದರೂ ಕೂಡ ಕರೆದು ಜಗತ್ತಿಗೆ ಅದು ಪಸರಿಸ್ತು. ಅದೇ ರೀತಿ ಈ ಕನ್ನಡ ಚಲನಚಿತ್ರರಂಗದಲ್ಲಿ ಚಿತ್ರಗಳು ಹೆಚ್ಚು ಬರಬೇಕು. ಆಗ ಮಾತ್ರ ಕನ್ನಡ